ವೆನೆಜುವೆಲಾದಲ್ಲಿ ಕೆಲವೇ ನಿಮಿಷದಲ್ಲಿ 2 ಬಾರಿ ಭೂಕಂಪ ಆಗಿರೋದು. ರಿಕ್ಟರ್ ಮಾಪಕದಲ್ಲಿ 7.1 ಮತ್ತು 7.5ರಷ್ಟು ತೀವ್ರತೆ ದಾಖಲಾಗಿದೆ. ಶಾಪಿಂಗ್ ಮಾಲು, ಮನೆ, ಬೃಹತ್ ಕಟ್ಟಡಗಳು ನೆಲಸಮ ಆಗೋಗಿದೆ. ಭೂಕಂಪಕ್ಕೆ ವೆನೆಜುವೆಲಾದಲ್ಲಿ ಸಾವಿರಾರು ಮಂದಿ ಬಲಿಯಾಗಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಭೂಕಂಪಕ್ಕೆ ಅಪಾರ ಸಾವು ನೋವು ಸಂಭವಿಸಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮೊದಲೇ ವೆನೆಜುವೆಲಾದಲ್ಲಿ ಆಂತರಿಕ ಸಮಸ್ಯೆಗಳಿತ್ತು. ಸಾಕಷ್ಟು ಸಮಸ್ಯೆಯನ್ನ ಆಂತರಿಕವಾಗಿ ಎದುರಿಸ್ತಾ ಇದೆ. ಇದ್ರ ಮಧ್ಯದಲ್ಲಿ ಈಗ ಭೂಕಂಪ ಬೇರೆ ಸಂಭವಿಸಿದೆ. ಅದು ಎರಡೆರಡು ಬಾರಿ ಕೆಲವೇ ನಿಮಿಷಗಳಲ್ಲಿ ಆಗಿರೋದು. 7.1, 7.5 ತೀವ್ರತೆಗೆ ದಾಖಲಾಗಿದೆ ಭೂಕಂಪ. ಶಾಪಿಂಗ್ ಮಾಲು, ಮನೆ, ಬೃಹತ್ ಕಟ್ಟಡಗಳು ನೆಲಸಮ ಆಗಿದೆ. ಭೂಕಂಪಕ್ಕೆ ವೆನೆಜುವೆಲಾದಲ್ಲಿ ಸಾವಿರಾರು ಮಂದಿ ಬಲಿಯಾಗಿರಬಹುದಾದ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಅಪಾರ ಸಾವು ನೋವು ಸಂಭವಿಸಿರಬಹುದು ಅಂತ ಹೇಳಲಾಗ್ತಾ ಇದೆ. ವೆನೆಜುವೆಲಾದಲ್ಲಿ 10,000ದಿಂದ 1 ಲಕ್ಷ ಜನರು ಬಲಿ. ಸುಮಾರು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭೂಕಂಪನದ ಎಫೆಕ್ಟ್. ದ್ವೀಪ ರಾಷ್ಟ್ರ ಜಪಾನ್ನಲ್ಲೂ ಪ್ರಬಲ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 6.9ರಷ್ಟು ದಾಖಲಾಗಿದೆ. ವೆನೆಜುವೆಲಾದಲ್ಲಿ 10,000ದಿಂದ 1 ಲಕ್ಷ ಜನರು ಬಲಿಯಾಗಿರಬಹುದಾದ ಶಂಕೆ. ಸುಮಾರು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭೂಕಂಪನದ ಎಫೆಕ್ಟ್. ದ್ವೀಪ ರಾಷ್ಟ್ರ ಜಪಾನ್ನಲ್ಲೂ ಕೂಡ ಪ್ರಬಲ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 6.9ರಷ್ಟು ದಾಖಲಾಗಿದೆ.